ಹಾಯ್ ಸರಸ್ವತಿ. ಹಾಯ್ ಕಾವ್ಯ. ಏನು ಮಾಡ್ತಿದ್ದೀರಾ ಈಗ? ಇವತ್ತು ಒಂದು ಹೆಲ್ದಿ ಮೂಲಂಗಿ ಸಲಾಡ್. ಓ ಸೂಪರ್, ಸಿಂಪಲ್ ಅನ್ಸುತ್ತೆ ಅಲ್ವಾ? ಸಿಂಪಲ್. ಓಕೆ, ಏನೇನು ತೊಗೊಂಡಿದ್ದೀರಾ? ಮೂಲಂಗಿ ಸಲಾಡಿಗೆ 3 ಮೂಲಂಗಿ ತೊಗೊಂಡು ತುರ್ಕೊಂಡಿದ್ದೀನಿ. ಓಕೆ, ಅರ್ಧ ಹೋಳು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ಓಕೆ, ಮತ್ತು ಮೊಸರು, ತೆಂಗಿನ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಬೇಕಾಗುವಷ್ಟು ಮೊಸರು ಹಾಕೊಳ್ತೀನಿ. ಮಿಕ್ಸಿಂಗ್ ಆಗಿದೆ. ಇದಕ್ಕೊಂದು ಒಗ್ಗರಣೆ ಕೊಡೋಣ. ಸಾಸಿವೆ ಹಾಕ್ತಾಯಿದ್ದೀನಿ, ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಮೆಣಸಿನ್ಕಾಯಿ, ಸ್ವಲ್ಪ ಖಾರಕ್ಕೆ ಸ್ವಲ್ಪ ಕರಿಬೇವು ಹಾಕೋಣ. ಆಫ್ ಮಾಡ್ತೀನಿ. ಓಕೆ, ಲಾಸ್ಟಲ್ಲಿ ಸುಮ್ಮನೆ ಕೊತ್ತಂಬರಿ ಹಿಂಗೆ ಹಾಕ್ಬಿಟ್ಟು ಇದಕ್ಕೆ ಒಗ್ಗರಣೆನ ಹಾಕೋಣ. ವಾವ್, ಮೂಲಂಗಿ ಸಲಾಡ್ ರೆಡಿಯಾಗಿದೆ. ಓಕೆ, ಶ್ರುತಿನ ಟೇಸ್ಟ್ ಮಾಡ್ಲಿಕ್ಕೆ ಕರೆಯೋಣ. ಓಕೆ, ಶ್ರುತಿ ಕೆಲಸ ಮಾಡ್ತಿರೋ ತೋರ್ಸ್ ಆಯ್ತಾ? ಶ್ರುತಿ ಕೆಲಸ ಮಾಡೋದು ಬಿಹೈಂಡ್ ದ ಸೀನು. ನಾನು ಅದ್ರ ಕ್ರೆಡಿಟ್ ತಗೊಳಕ್ ಇಷ್ಟಪಡಲ್ಲ, ಬಟ್ ಟೇಸ್ಟ್ ಮಾಡಕ್ಕೆ ಬರ್ತೀನಿ ಅಂತ ನಮ್ಗೆಲ್ರು ಅನ್ಕೋತಾರೆ. ಅದಕ್ಕೆ ತೋರಿಸ್ತಾ ಇದ್ದೀನಿ. ನಾನು ಚಪಾತಿ ಮಾಡ್ತಾ ಇದ್ದೀನಿ. ಶ್ರುತಿ ಚಪಾತಿ ಮಾಡಿ ಸುಸ್ತಾಗಿದ್ದಾರೆ. ಅದಕ್ಕೆ ಅವ್ರಿಗೆ ಮೂಲಂಗಿ ಸಲಾಡ್ ತಿನ್ನಿಸ್ಬೇಕು, ಎನರ್ಜಿ ಬರೋ ಹಾಗೆ ಮಾಡ್ತೀನಿ. ನಾನು ಮೂಲಂಗಿನ ಹಸಿ ಮೂಲಂಗಿ ತಿಂದಿದ್ದೀನಿ. ನಮ್ಮ ಕಡೆ ರೊಟ್ಟಿ ಜೊತೆ ತಿಂತೀವಿ. ಈ ತರ ಮೂಲಂಗಿ ಸಾಂಬಾರು, ಈ ತರ ಹಿಂಗ್ ಸಲಾಡ್ ನಾನು ತಿನ್ನಲ್ಲ. ಬಟ್ ಪಚಡಿ ಅಂತ ಮಾಡ್ತೀವಿ. ಬಟ್ ಇದನ್ನ ನೋಡೋಣ, ಇದು ಅದೇ ತರ ಮೊಸರನ್ನ ತರ ಕಾಣ್ತಾ ಇದೆ ನೋಡಕ್ಕೆ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಅಷ್ಟೇ. ಯಾಕಂದ್ರೆ ನಾನು ಜಾಸ್ತಿ ತಿಂತೀನಿ ಅಷ್ಟೇ. ಆಯ್ತಾ? ಬಟ್ ಚೆನ್ನಾಗಿದೆ ಚೆನ್ನಾಗಿದೆಲ್ಲ. ಇದು ಹಸಿ ಮೂಲಂಗಿನೇ. ಇದಕ್ಕೇನು ರೈಸ್ ಏನಿಲ್ಲ ಇದರಲ್ಲಿ. ಚಪಾತಿ ಜೊತೆ ಅಲ್ಲ, ಬರೀ ಮೂಲಂಗಿನ ಇದು. ಮೊಸರನ್ನ ತಿನ್ನಂಗೆ ಆಗ್ತಾ ಇದೆ. ನೋಡಕ್ಕೆ ಮೊಸರನ್ನ ತರ ಇದೆ. ನೀವು ರೈಸ್ ಇಲ್ಲ ಅಂದ್ರೆ ಮೂಲಂಗಿ ತುರಿದ್ಬಿಟ್ಟು ಇದು ನೋಡಿ, ಸೇಮ್ ಅದೇ ಇದು ಕೊಡ್ತಾ ಇದೆ. ಈ ಸಲಾಡ್ ನಮ್ದು 2ನೇ ಅಕ್ಕ ಹೇಳ್ಕೊಡ್ತೀನಿ. ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಮೊಸರನ್ನ ತಿನ್ನಂಗೆ ಫೀಲ್ ಬಂತು. ಆಮೇಲೆ ಚಪಾತಿ ಜೊತೆ ಅಥವಾ ಸೈಡ್ಗೆ ನನಗೆ ಈ ತರ ಮೆಣಸಿನ್ಕಾಯಿ ಇದೆಯಲ್ಲ, ಅದನ್ನ ಪಕ್ಕದಲ್ಲಿ ಆರಿಸಿಟ್ಕೊಂಡು ಚಪಾತಿ ಜೊತೆ ತಿಂತೀನಿ. ಯಾಕಂದ್ರೆ ಇದು ಸಪ್ಪೆ ಅನ್ಸ್ಬೋದು ನನಗೆ. ನಾನು ಮೂಲಂಗಿ ಸ್ವಲ್ಪ ಖಾರ ಬರುತ್ತಲ್ಲ, ಹಾಗಾಗಿ ಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ರೆ, ಖಾರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್, ಥ್ಯಾಂಕ್ಸ್. ಚಪಾತಿ ಬೇಯಿಸ್ತೀನಿ. ಈ ಮೂಲಿ ಮಾಡೋದೇ ಬೇರೆ, ಇವ್ರು ಮಾಡೋದೇ ಬೇರೆ. ಚಪಾತಿ ಅಂದ್ರೆ ನಾನು ತೆಳ್ಳಗೆ ಇದ್ ಮಾಡ್ಬಿಡ್ತೀನಿ, ಹಾಕಲ್ಲ ಮಧ್ಯಕ್ಕೆ. ಬಟ್ ಇವ್ರು ಹಂಗೆ ಮಾಡ್ತಾರೆ ಅಂತ ಮಾಡಿದ್ದೀನಿ. ಇದು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಕೊಟ್ರೆ ಅವರು ಸ್ವಲ್ಪ ಚಪಾತಿ ದಬಾಕ್ತಾರೆ. ದಬಾಕ್ತೀನಿ.